Hello everyone, welcome to Sanmarga classes. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 28ನೇ ಪ್ರಶ್ನೆ. ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡಲು ಉಪಯೋಗಿಸುವ ತವರದ ಕ್ಯಾನ್ಗಳನ್ನು ಕಬ್ಬಿಣದ ಮೇಲೆ ತವರದ ಲೇಪನ ಮಾಡಿ ತಯಾರಿಸುತ್ತಾರೆ ಏಕೆ? ಕಾರಣ ಕೊಡಿ. ಏಕೆಂದರೆ ತವರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಲೋಹ. ಹೀಗೆ ಮಾಡುವುದರಿಂದ ಆಹಾರ ಪದಾರ್ಥವು ಕಬ್ಬಿಣದ ಸಂಪರ್ಕಕ್ಕೆ ಬರುವುದಿಲ್ಲ ಮತ್ತು ಆಹಾರ ಪದಾರ್ಥವು ಹಾಳಾಗದಂತೆ ಸಂರಕ್ಷಿಸಲ್ಪಡುತ್ತದೆ. ಇಲ್ಲಿ ಏನಾಗುತ್ತೆ, ಕಬ್ಬಿಣದ ಮೇಲೆ ತವರವನ್ನ ಲೇಪನ ಮಾಡಲಾಗುತ್ತೆ. ಯಾಕೆ? ಕಬ್ಬಿಣವನ್ನೇ ಹಾಗೆ ಇಡಬಹುದಿತ್ತಲ್ಲ, ಕಬ್ಬಿಣದ ಡಬ್ಬಿಗಳನ್ನೇ ಉಪಯೋಗಿಸಬಹುದಿತ್ತಲ್ಲ ಅಂದ್ರೆ ಇಲ್ಲ. ಏನಾಗುತ್ತೆ, ತವರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಲೋಹ. ತವರ ಏನಿದೆ ಅದು ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲತೆಯನ್ನ ತೋರಿಸ್ತದೆ. ಕ್ರಿಯಾಶೀಲತೆಯನ್ನ ತೋರಿಸುವುದಂದ್ರೆ ಈಗ ಬಹಳ ಬೇಗ ಯಾವುದರ ಜೊತೆ ರಾಸಾಯನಿಕ ಕ್ರಿಯೆಗೆ ಒಳಗಾಗುವುದಿಲ್ಲ, ಸ್ವಲ್ಪ ಲೇಟ್ ಆಗಿ ರಾಸಾಯನಿಕ ಕ್ರಿಯೆಗೆ ಒಳಗಾಗುವಂಥದ್ದು. ಆದರೆ ಕಬ್ಬಿಣ ಬೇಗ ರಾಸಾಯನಿಕ ಕ್ರಿಯೆಯನ್ನ ನಡೆಸಿಬಿಡುತ್ತದೆ. ಇಲ್ಲಿ ಏನಾಗ್ತದೆ, ನಾವು ಆಹಾರವನ್ನ ಹಾಕಿರ್ತೀವಿ ನೋಡಿ, ಇಲ್ಲಿ ತವರದ ಕ್ಯಾನ್ ನಲ್ಲಿ ಇಟ್ಟಿರುವಂತದ್ದು ಹಾಗೆ ಇದೆ. ಆದ್ರೆ ಕಬ್ಬಿಣದ ಕ್ಯಾನ್ ನಲ್ಲಿ ಏನಾಗಿದೆ, ಆಹಾರ ಹಾಳಾಗಿದೆ. ಹಾಗಾಗಿ ಇಲ್ಲಿ ನಾವು ಕಬ್ಬಿಣಕ್ಕೆ ತವರವನ್ನ ಲೇಪನ ಮಾಡೋದ್ರಿಂದ ಏನಾಗ್ತದೆ, ಆಹಾರ ಪದಾರ್ಥ ಕಬ್ಬಿಣದ ಸಂಪರ್ಕಕ್ಕೆ ಬರುವುದಿಲ್ಲ ಮತ್ತು ಆಹಾರ ಪದಾರ್ಥವು ಹಾಳಾಗದಂತೆ ಸಂರಕ್ಷಿಸಲ್ಪಡುತ್ತದೆ. ಇದು ಯಾವ ತರ ಅಂದ್ರೆ, ನೀವು ಬುಕ್ಕಿಗೆಲ್ಲ ಬೈಂಡ್ ಮಾಡ್ತೀರಿ ಅಲ್ವಾ, ಬೈಂಡಿಂಗ್ ಮಾಡಿರ್ತೀರಿ. ಯಾಕೆಂದ್ರೆ ಹರಿದೋಗ್ಬಾರ್ದು, ಅದರ ಮುಂದಿನ ಪೇಜ್ ಹಾಳಾಗ್ಬಾರ್ದು, ಹರಿದೋಗ್ಬಾರ್ದು, ನೀಟಾಗಿ ಮೇಂಟೈನ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಹಾಕಿರ್ತೀರಿ ಅಲ್ವಾ. ಆ ಬೈಂಡಿಂಗ್ ಏನಿದೆ ಅದು ತವರದ ತರ, ಆ ಬುಕ್ ಏನಿದೆ ಅದು ಕಬ್ಬಿಣದ ತರ. ಆ ತರ ಲೇಪನವನ್ನ ನೀವು ಮಾಡಿರುವಂತದ್ ಲೇಪನ ಅಲ್ಲ, ಅದು ಬೈಂಡಿಂಗ್. ಆದ್ರೆ ವಿದ್ಯುತ್ ಲೇಪನದಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ವಿದ್ಯುತ್ತನ್ನು ಉಪಯೋಗಿಸಿಕೊಂಡು ಲೇಪನ ಮಾಡುವಂತದ್ದು. ಹಾಗಿದ್ರೆ ಉತ್ತರ ಇಷ್ಟೇ ಬರೆದ್ರೆ ಸಾಕು ನೀವು. ತವರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಲೋಹ. ಹೀಗೆ ಮಾಡುವುದರಿಂದ ಆಹಾರ ಪದಾರ್ಥವು ಕಬ್ಬಿಣದ ಸಂಪರ್ಕಕ್ಕೆ ಬರುವುದಿಲ್ಲ ಮತ್ತು ಆಹಾರ ಪದಾರ್ಥವು ಹಾಳಾಗದಂತೆ ಸಂರಕ್ಷಿಸಲ್ಪಡುತ್ತದೆ. ಥ್ಯಾಂಕ್ ಯು.